ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಹೆಲ್ತಿ ಡಿಶ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಉಪಯೋಗಿಸ್ಕೊಂಡು ಕರ್ಬೇವಿನ ಸೊಪ್ಪಿನ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಸಾಮಾನ್ಯ ಎಲ್ಲರೂ ಪೊಂಗಲ್ ಮಾಡೇ ಮಾಡ್ತೀರಾ. ಆದರೆ ಈ ವೆರೈಟಿ ಹೆಲ್ತಿ ಪೊಂಗಲ್ನ ಒಂದ್ಸಲ ಮಾಡಿಕೊಂಡು ತಿಂದು ಹೇಗಿದೆ ಅಂತ ಹೇಳಿ. ಕಳೆದ ಬಾರಿ ಕರ್ಬೇವಿನ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ರೈಸ್ ಮಾಡೋದನ್ನ ತೋರಿಸಿದ್ದೆ. ಅದಂತೂ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಿದ್ರು. ಇವತ್ತು ಈ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಕುಕ್ಕರ್ ಒಳಗಡೆ 3 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. 1 ಕಪ್ಪು ಸೋನಾ ಮಸೂರಿ ಅಕ್ಕಿ ಹಾಕೊಳ್ತಿದ್ದೀನಿ. ಅರ್ಧ ಕಪ್ಪು ಹೆಸರು ಬೇಳೆ. ಈ ಅಕ್ಕಿ ಹೆಸರು ಬೇಳೆ ಎರಡನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಅವಾಗ ಪೊಂಗಲ್ ಸಾಫ್ಟ್ ಆಗಿ ಚೆನ್ನಾಗಾಗುತ್ತೆ. ಒಂದ್ಸಲ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಮೀಡಿಯಂ ಟು ಲೋ ಫ್ಲೇಮಲ್ಲಿ 3 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಈ ಅನ್ನ ಹೆಸರು ಬೇಳೆನೆಲ್ಲ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೌಟಲ್ಲಿ 1-2 ಸಲ ಹಿಂಗೆ ಪ್ರೆಸ್ ಮಾಡಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಇವಾಗ ಪೊಂಗಲ್ಗೆ ಒಗ್ಗರಣೆ ಹಾಕೊಳ್ಳೋಣ. ಮೊದಲು ಒಂದು ಪುಡಿ ಮಾಡ್ಕೋಬೇಕು. ಇದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಮೆಣಸು ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಮೊದಲು ಮೆಣಸು ಜೀರಿಗೆ ಒಂಚೂರು ಸೌಂಡ್ ಆಗ್ತಿದೆ. ಹಾಗೆ 1 ದೊಡ್ಡ ಕಪ್ಪಷ್ಟು ಕರ್ಬೇವಿನ ಸೊಪ್ಪು, ಪಿಡಿ ಲೆಕ್ಕದಲ್ಲಾದರೆ 1 ಪಿಡಿ ಕರ್ಬೇವಿನ ಸೊಪ್ಪು ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ತುಪ್ಪದಲ್ಲಿ ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡ್ತಾ ಇರೋದ್ರಿಂದ ಒಳ್ಳೆ ಘಮ ಬರ್ತಾ ಇದೆ. ನೋಡಿ, ಒಂಚೂರು ಗರಿ ಆದರೂ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಕರ್ಬೇವಿನ ಸೊಪ್ಪು, ಮೆಣಸು, ಜೀರಿಗೆನ ಮಿಕ್ಸರ್ ಜಾರ್ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಕರ್ಬೇವಿನ ಸೊಪ್ಪು, ಜೀರಿಗೆ, ಮೆಣಸು ಹಾಕಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ತೀನಿ. ನೋಡಿ, ಒಂದು 5-6 ಸಲ ಬ್ಲೆಂಡ್ ಮಾಡಿದ್ರೆ ಈ ಹದದಲ್ಲಿ ಬರುತ್ತೆ. ಇದನ್ನು ಪಕ್ಕ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವೆರಡು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 1 ಚಿಟಿಕೆ ಸಾಸಿವೆ, ಜೀರಿಗೆ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂಚೂರು ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 1 ಟೇಬಲ್ ಸ್ಪೂನ್ ಗೋಡಂಬಿ ಲೈಟಾಗಿ ರೋಸ್ಟ್ ಆಗೋಕ್ಕೆ ಶುರು ಆಗಲಿ. ಗೋಡಂಬಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಶುಂಠಿ 1 ಇಂಚಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿದು ಹಸಿ ಘಮ ಹೋಗಲಿ. ಶುಂಠಿನ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಹಾಗೆ 4 ಹಸಿಮೆಣಸಿನ್ಕಾಯಿ. ಇದರ ಜಾಗದಲ್ಲಿ ನೀವು ಬೇಕಾದರೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಜೊತೆಯಲ್ಲೇ 1 ಗರಿ ಕರ್ಬೇವಿನ ಸೊಪ್ಪು. ಹಸಿಮೆಣಸಿನ್ಕಾಯಿದ ಹಸಿ ಘಮ ಎಲ್ಲ ಹೋಗಲಿ. ಎಲ್ಲ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇರೋದು. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಚಿಟಕಿ ಹಿಂಗೆ ಹಾಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೈನ್ ಐಟಮ್ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪಿನ ಪುಡಿ. ಈ ಕರ್ಬೇವಿನ ಸೊಪ್ಪಿನ ಪುಡಿ ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದರ ಮಸಾಲೆ ಎಲ್ಲ ಒಗ್ಗರಣೆಗೆ ಹಿಡೀಲಿ. ಒಂದು 30 ಸೆಕೆಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. 1 ನಿಮಿಷ ಅಥವಾ 30 ಸೆಕೆಂಡು. 1.5 ಕಪ್ಪಷ್ಟು ಬಿಸಿನೀರು ಹಾಕೊಳ್ತಾ ಇದ್ದೀನಿ. ಬಿಸಿನೀರೇ ಹಾಕೊಳ್ಳಿ, ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಇದು ಕುದಿಯೋದಕ್ಕೆ ಶುರು ಆಗಲಿ. ಕುದಿ ಬರ್ತಿದೆ. ಹಾಗೆ ಉಪ್ಪು ಹಾಕೋಣ. ಲೈಟಾಗಿ ಕುದಿ ಬರೋಕ್ಕೆ ಶುರು ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಟಿರೋ ಅಂತ ಅಕ್ಕಿ ಮತ್ತು ದಾಲ್ನ ಹಾಕೊಳ್ಳೋಣ. ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಬ್ರೊಬ್ರು ಬರೀ ಅನ್ನ ಮತ್ತು ಹೆಸರುಬೇಳೆ ಬೇಯಿಸಿಟ್ಟಿರೋದನ್ನ ಹಾಕ್ಕೊಂಡು ನಂತರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾರೆ. ಆದರೆ ನನಗೆ ಈ ಒಂದು ಮೆಥಡು ಈಸಿ. ಅದಕ್ಕೋಸ್ಕರ ಈ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಆಗೋಗ್ಬಿಡುತ್ತೆ. ಟೆನ್ಷನ್ ಬೇಡ, ಅಯ್ಯೋ ಗಟ್ಟಿ ಆಗೋಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಒಂದು 3-4 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋತೀನಿ. ಈ ಒಂದು ಮಸಾಲೆ ಎಲ್ಲ ಕರ್ಬೇವಿನ ಸೊಪ್ಪೊಂದು ಎಲ್ಲ ದಾಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಉಪ್ಪು ಖಾರ ಬೇಕಿದ್ರೆ ಈ ಟೈಮಲ್ಲಿ ನೋಡಿಕೊಂಡು ಹಾಕೋಬೋದು. ಖಾರ ಅಂದರೆ ಮೆಣಸಿನ ಪುಡಿ ಹಾಕೋಬೋದು, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿನ ಸಿಳ್ಬಿಟ್ಟು ಹಾಕೋಬೋದು. 4-5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ ಹದ ಯಾವ ಕನ್ಸಿಸ್ಟೆನ್ಸಿ ಇದೆ. ಇದು ಹೋಗ್ತಾ ಹೋಗ್ತಾ ಇನ್ನೂ ಗಟ್ಟಿಗಾಗುತ್ತೆ. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಸರ್ವ್ ಮಾಡ್ಕೊಂಬಿಡೋಣ.
ಬಿಸಿ ಬಿಸಿ ಕರ್ಬೇವಿನ ಸೊಪ್ಪಿನ ಪೊಂಗಲ್ಲು ಜೊತೆಗೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಇದೆರಡನ್ನು ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ಒಂದು ಥಂಡಿಗಾಲದಲ್ಲಿ ಪೊಂಗಲ್ ಎಲ್ಲ ಸರ್ವೇ ಸಾಮಾನ್ಯ, ನಿಮ್ಮ ಮನೆಗಳಲ್ಲಿ ಮಾಡೇ ಮಾಡ್ತೀರಾ. ಒಂದೇ ಥರ ಪೊಂಗಲ್ ಮಾಡೋ ಬದಲು ಈ ಥರ ಕರ್ಬೇವಿನ ಸೊಪ್ಪು ಅಂದರೆ ರಿಚ್ ಐರನ್ ಕಂಟೆಂಟ್ ಇರುವಂಥ ಈ ಕರ್ಬೇವಿನ ಸೊಪ್ಪನ್ನ ಉಪಯೋಗಿಸ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ದೇಹಕ್ಕೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.